ರಾಜ್ಯ ರಾಜಕೀಯದಲ್ಲಿ ರಹಸ್ಯ ಹಾಗೂ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡೋಣ. ಇದು ಪಬ್ಲಿಕ್ ಟಿವಿಯ ಮೆಗಾ ಸ್ಫೋಟಕ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ರಹಸ್ಯ ಹಾಗೂ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ. 4 ಘಟಾನುಘಟಿಗಳನ್ನ ರಾಜಕೀಯವಾಗಿ ಮುಗಿಸಲು ಪ್ಲಾನ್ ನಡೀತಾ ಇದೆ. 4 ಕೋಟಿಯಲ್ಲಿ 4 ಬೇಟೆ ಆಡಲು ಬಂದಿದೆ 1000 ಸೇನೆ. ಅಷ್ಟಕ್ಕೂ ಆ 1000 ಮಂದಿ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೂಡ ನಾವು ನೋಡೋದಾದ್ರೆ ಈ ರೀತಿಯಾಗಿದೆ. ರಾಜ್ಯ RSS ನ ಬೆಂಗಳೂರಿನ ಕಚೇರಿಯಲ್ಲಿ ರಹಸ್ಯ ಮೀಟಿಂಗ್ ನಡೆಯುತ್ತೆ. ಆ ರಹಸ್ಯ ಮೀಟಿಂಗ್ ನಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು 4 ತಂಡಗಳನ್ನ ರಚಿಸ್ತಾರೆ. ಆ 4 ತಂಡಗಳನ್ನ 4 ಕಡೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ 250 ಜನ RSS ನ ಕಾರ್ಯಕರ್ತರು ತಮ್ಮ ಈ ಪ್ಲಾನ್ ನಲ್ಲಿ ಸಕ್ರಿಯರಾಗಿದ್ದಾರೆ. ಅವರ ಟಾರ್ಗೆಟ್ ಆಗಿರೋದು ದೇವೇಗೌಡರು, ತುಮಕೂರಲ್ಲಿ ದೇವೇಗೌಡರು, ಹಾಸನದಲ್ಲಿ HD ರೇವಣ್ಣ, ಬೆಂಗಳೂರು ದಕ್ಷಿಣದಲ್ಲಿ BK ಹರಿಪ್ರಸಾದ್, ಅದೇ ರೀತಿಯಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಹೆಡೆಮುರಿ ಕಟ್ಟೋಕೋಸ್ಕರ ಇವರೆಲ್ಲರೂ ರಹಸ್ಯ ತಂತ್ರವನ್ನ ನಡೆಸ್ತಿದ್ದಾರೆ, ಪ್ಲಾನ್ ಅನ್ನ ನಡೆಸ್ತಿದ್ದಾರೆ. ಹೇಗಾದ್ರೂ ಮಾಡಿ ಅವರನ್ನ ಆಯಾ ಕ್ಷೇತ್ರಗಳಲ್ಲಿ ಸೋಲಿಸಲೇಬೇಕು. ಯಾಕಂದ್ರೆ ಮೈತ್ರಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಅತಿ ಜಾಸ್ತಿ ಕಾಣಿಸಿಕೊಳ್ತಾ ಇರುವಂತಹ ಪವರ್ಫುಲ್ ನಾಯಕರು ಅವರೇ. ಅವರ ಹೆಡೆಮುರಿಯನ್ನೇ ಕಟ್ಟಿದ್ರೆ ನಮ್ಮ ಹಾದಿ ಇನ್ನಷ್ಟು ಸುಗಮವಾಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಇದೀಗ ಬಿಜೆಪಿಯ ನಾಯಕರು ಮಾಡಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರ ಹತ್ರ. ರವೀಶ್, ಈ RSS ನ ಟೀಮ್ ಯಾವಾಗಿಂದ ಕಾರ್ಯಪ್ರವೃತ್ತರಾಗುತ್ತೆ, ಯಾವಾಗಿಂದ ಕೆಲಸ ಮಾಡೋದನ್ನ ಸ್ಟಾರ್ಟ್ ಮಾಡುತ್ತೆ? ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು 4 ಕ್ಷೇತ್ರಗಳನ್ನ ಕೂಡ ಟಾರ್ಗೆಟ್ ಮಾಡ್ಕೊಂಡು ನಿನ್ನೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸ್ಟ್ರಾಟಜಿ ಮಾಡಿದ್ರು ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಮತ್ತೆ ದೇವೇಗೌಡ ಜೊತೆಗೆ BK ಹರಿಪ್ರಸಾದ್ ಜೊತೆಗೆ ರೇವಣ್ಣ ಅವ್ರನ್ನು ಕೂಡ ಟಾರ್ಗೆಟ್ ಇಟ್ಕೊಂಡು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿದೆ. ಹಾಗಾಗಿ ನಾಳೆಯಿಂದ ಈ ಒಂದು RSS ನ ಟೀಮು ಆ ಒಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಅಂದ್ರೆ ಪ್ರತಿ ಬೂತ್ಗೊಬ್ಬ RSS ನ ಒಂದು ಕಾರ್ಯಕರ್ತರು ಕೂಡ ನಿಗಾ ವಹಿಸ್ತಾರೆ. ಅಲ್ಲಿ ರಹಸ್ಯವಾಗಿ ಅವರು ಕಾರ್ಯಾಚರಣೆ ನಡೆಸ್ತಾರೆ. ಅಂದ್ರೆ ಅಲ್ಲಿ ಯಾವ ರೀತಿ ತಂತ್ರಗಾರಿಕೆಗಳು ನಡೀತಾ ಇದೆ ಅದೆಲ್ಲ ಮಾಹಿತಿಯನ್ನು ಕೂಡ RSS ನ ಮುಖಂಡರು ಕೂಡ ಕೊಡ್ತಾರೆ, ಮತ್ತೆ ಬಿಜೆಪಿ ನಾಯಕರು ಕೂಡ ಕೊಡ್ತಾರೆ. ಅದರ ಆಧಾರದ ಮೇಲೆ ಬಿಜೆಪಿ ನಾಯಕರು ಇಲ್ಲಿ ಸ್ಟ್ರಾಟಜಿಗಳನ್ನು ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ನಿನ್ನೆ ನಡೆದಿರ್ತಕ್ಕಂಥ RSS ಕಚೇರಿಯ ಮಹತ್ವದ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ನಿನ್ನೆ ಒಂದು RSS ನ ಒಂದು ಕಚೇರಿಯಲ್ಲೂ ಕೂಡ ರಹಸ್ಯವಾಗಿ ಯಡಿಯೂರಪ್ಪ ಮತ್ತೆ CT ರವಿ ಮತ್ತೆ ಸೋಮಣ್ಣ ಅವರು ಸೇರಿದಂತೆ ಪ್ರಮುಖವಾಗಿರ್ತಕ್ಕಂಥವರು ಈ ಒಂದು ಸಭೆಯನ್ನು ಕೂಡ RSS ಮುಖಂಡರ ಜೊತೆ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಸಭಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.